ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಆರ್.ಎಂ. ಭಟ್. ಇವರು ಮೂಲತಃ ಶಿರ್ಸಿ ತಾಲೂಕಿನ ಮಂಜುವಳ್ಳಿಯವರು. ಕಳೆದ 33 ವರ್ಷಗಳಿಂದ ಉಪನ್ಯಾಸಕರಾಗಿರುವ ಇವರು ಕಳೆದ 15 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಪ್ರಸ್ತುತ ಚಂದನಾ PU ಕಾಲೇಜ್ ಗೌಡಳ್ಳಿ ಇದರ ಪ್ರಾಂಶುಪಾಲರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ತಾವು ಕಳೆದೊಂದು 33 ವರ್ಷಗಳಿಂದ PU ಕಾಲೇಜಿಗೆ ಸಂಬಂಧಪಟ್ಟ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದೆ. ಬಯಾಲಜಿ ನಿಮ್ದು ಸ್ಪೆಸಿಫಿಕ್ ವಿಷಯ. ಈಗ ಕಳೆದ 3 ವರ್ಷಗಳಿಂದ ಶಿರ್ಸಿಯಲ್ಲಿ ಪ್ರತಿಷ್ಠಿತ ಅನ್ಸ್ಕೊಂಡಿರುವಂತ ಚಂದನಾ PU ಕಾಲೇಜ್ ಗೌಡಳ್ಳಿ ಇದರ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈ ಒಟ್ಟಾರೆಯಾಗಿ ತಗೊಂಡ್ರೆ ಕಳೆದೊಂದು 3 ದಶಕಗಳ ನಿಮ್ಮ ಅನುಭವವನ್ನು ತಗೊಂಡ್ರೆ PU ಶಿಕ್ಷಣ ಹೇಳುವಂಥದ್ದು ಅವರ ಒಂದು ಮಕ್ಕಳ ಬದುಕನ್ನು ರೂಪಿಸುವಲ್ಲಿ ಎಷ್ಟರ ಮಟ್ಟಿಗೆ ಪಾತ್ರವನ್ನು ವಹಿಸುತ್ತೆ? ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಯಾವುದೇ ಒಂದು ಅನುಭವಕ್ಕೆ ಅಥವಾ ಯಾವುದೇ ಡಿಸಿಪ್ಲಿನ್ ಅಂತ ನಾವೇನು ಕರಿತೀವಿ, ಈಗ ಇವನು MBBS ಆಗ್ಬೋದು, ಡೆಂಟಲ್ ಸೈನ್ಸ್ ಆಗ್ಬೋದು, ಇಂಜಿನಿಯರಿಂಗ್ ವಿಭಾಗ ಆಗ್ಬೋದು, ಅಥವಾ ಸಾಮಾನ್ಯ BSc BCom ಡಿಗ್ರಿ ಆಗ್ಬೋದು, ಯಾವುದಕ್ಕೆ ಹೋಗೋದಿದ್ರೂ ಅಂದರೆ ಆ ವಿದ್ಯಾರ್ಥಿ PUCಯನ್ನು ಪಾಸ್ ಮಾಡಲೇಬೇಕು. ಇದು ರೂಲ್. ಇದು ಅಂದರೆ ಅವನ 18 ವರ್ಷ ಆಗ ತುಂಬುವಂಥ ವಯಸ್ಸದು. ಪ್ರಬುದ್ಧತೆ ಬರೋದು ವಿದ್ಯಾರ್ಥಿಗೆ 18 ವರ್ಷ ತುಂಬಿದ ಮೇಲೆ. ಹಾಗಾಗಿ ಅದು ಒಂದು ಟರ್ನಿಂಗ್ ಪಾಯಿಂಟ್. ಅದು ಒಂದು ಸರ್ಕಲ್ ಇದ್ದಂಗೆ. PUC ಅಂದರೆ ಒಂದು ಸರ್ಕಲ್ ಇದ್ದಂಗೆ. ಅಲ್ಲಿಂದ ಎಲ್ಲ ಕಡೆ ಎಂಟ್ರನ್ಸ್ ಸಿಗುತ್ತದೆ. ಸೊ ಹಾಗಾಗಿ ಆ PUC ಶಿಕ್ಷಣ ಬಹಳ ಮಹತ್ವದ್ದು. ಆ PUC ಶಿಕ್ಷಣದಲ್ಲಿ ಯಾರು ಒಳ್ಳೆ ಸ್ಕೋರನ್ನು ಮಾಡಿದ್ರು, ಒಳ್ಳೆ ಸಂಸ್ಕಾರವನ್ನು ಕಲ್ತಾದರೂ ಮಾಡಿಕೊಂಡ್ರೆ ಆಗ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ನೆಲೆ ನಿಲ್ತಾರೆ, ವಿಶ್ವಮಾನವರಾಗ್ತಾರೆ. ಹೇಳೋದಕ್ಕೆ ಎರಡು ಮಾತಿಲ್ಲ. ಸರ್, ಈಗ PU ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಈಗ SSLC ಓದಬೇಕಿದ್ರೆ SSLC ಮಹತ್ವ ಸ್ಥಾನ ಅಂತ ಹೇಳ್ತಾರೆ. ಅದೇ ರೀತಿ PUCನೂ. ಆದರೆ PU ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸಕ್ಸಸ್ ಅನ್ನು ಕಾಣಬೇಕು ಅವ್ರ ಜೀವನದಲ್ಲಿ ಅಥವಾ ಎಜುಕೇಷನ್ ಫೀಲ್ಡಲ್ಲಿ ಹೇಳಿದ್ರೆ ಅವ್ರ ಪ್ರಯತ್ನ ಯಾವ ರೀತಿ ಇರಬೇಕು? ಈಗ SSLCಯಲ್ಲೂ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದರೆ SSLCಯಿಂದ ಮುಂದೆ ಅವರಿಗೆ ಇರೋದು ಎರಡು ಕೌಲ್ದಾರಿ. ಒಂದು PU ಶಿಕ್ಷಣಕ್ಕೆ ಹೋಗೋದು, ಇನ್ನೊಂದು ಈ ಪಾಲಿಟೆಕ್ನಿಕ್ಕು ಇಂಥ ಶಿಕ್ಷಣಕ್ಕೆ ಹೋಗೋದು. ಸೊ ಹಾಗಾಗಿ ಮುಂದೆ ನೀವು ಏನಾದರೂ ಡಿಗ್ರಿಗಳನ್ನು ಮಾಡಬೇಕಂದ್ರೆ PU ಶಿಕ್ಷಣವೇ ಬಹಳ ಮಹತ್ವದ್ದು. ಹಾಗಾಗಿ PU ಶಿಕ್ಷಣಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಈಗ ನಾವೇನು ಪ್ರತಿಷ್ಠಿತ ಈ ಎಕ್ಸಾಮ್ಗಳಾದ ನೀಟು, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟು, ಅಥವಾ ಜಾಯಿಂಟ್ ಇಂಜಿನಿಯರಿಂಗ್ ಟೆಸ್ಟ್ ಇದೆ JEE, ಅದಕ್ಕೆಲ್ಲ ಹೋಗ್ಬೇಕಂದ್ರೆ PU ಶಿಕ್ಷಣ ಬೇಕೇ ಬೇಕು. ಸೊ ಹಾಗಾಗಿ ಅದು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮಹತ್ವದ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಮುಂತಾದ ಈ ಕಾಂಪಿಟಿಷನ್ಸ್ ಯುಗಕ್ಕೆ ಅವರು ಪ್ರಿಪೇರ್ ಆಗಬೇಕು ಅಂದರೆ ಅವರಲ್ಲಿ ಎರಡು ಬಹಳ ಇಂಪಾರ್ಟೆಂಟು ಕ್ಯಾರೆಕ್ಟರ್ ಗುಣ ಇರಬೇಕು. ಸೊ ಒಂದು ಭೌತಿಕವಾಗಿ ಸರಿಯಾಗಿರಬೇಕು, ಇನ್ನೊಂದು ಆಧ್ಯಾತ್ಮಿಕವಾಗಿ ಬೇಕೀಗ. ಯಾಕೆಂದರೆ ಒಬ್ಬನ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಆಗ ಅಲ್ಲ ಆಧ್ಯಾತ್ಮನೇ ಬಹಳ ಮಹತ್ವವನ್ನು ತಗೋತದೆ. ಈ PU ಶಿಕ್ಷಣದಲ್ಲಿ ಎಷ್ಟು ಏಕಾಗ್ರತೆಯನ್ನು ಮಾಡ್ಕೋತಾರೋ ಅಷ್ಟು ಒಳ್ಳೆ ಸಕ್ಸಸ್ಸನ್ನು ತಗೋತಾರೆ. ಇದು ನನ್ನ 33 ವರ್ಷದ ಸರ್ವಿಸ್ನಲ್ಲಿ ನಾನು ಕಂಡುಕೊಂಡಂಥ ಮಹತ್ವ. ಅದು ನನಗೆ ಅನುಭವಕ್ಕೆ ಬಂದಿದ್ದು. ಯಾರು ಕ್ಲಾಸ್ ರೂಮ್ನಲ್ಲಿ ಅಂದರೆ ತರಗತಿಯಲ್ಲಿ ಹೆಚ್ಚಿಗೆ ಏಕಾಗ್ರತೆಯಿಂದ ಕಲಿತಾರೋ ನಮ್ಮ ಇವರಿಗೆ ಅಧ್ಯಾಪಕರಿಗೆ ಅದು ಗೊತ್ತಾಗ್ತದೆ. ಅವರು ಸಕ್ಸಸ್ ಆಗಿದ್ದು ಬಹಳ. ಸರಿಯಾಗಿ ಕಲಿಬೇಕು ಅಂದರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಇದ್ದಲ್ಲಿ ಈ ಟೀಚರ್ಸು ಅಥವಾ ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗ್ರಾಸ್ಪ್ ಮಾಡಿಕೊಂಡು ಅಂದರೆ ಕಲ್ತ್ಕೊಂಡು ಅದ್ರ ಬಗ್ಗೆ ಏನೋ ಅವ್ರಿಗಿರುವಂಥ ಒತ್ತಡ ಇರ್ತದೆ, ಆ ಒತ್ತಡನೂ ಬರೋದಿಲ್ಲ ಸರಿಯಾಗಿ ಕಲ್ತ್ಕೊಂಡ್ರೆ. ಸೊ ಅದರಿಂದ ಅವರು ಸಕ್ಸಸ್ಸನ್ನು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೆಯೇ ಅಧ್ಯಾಪಕರಾಗಲಿ ಟೀಚರ್ಸ್ ಆಗಲಿ ಯಾವ ರೀತಿ ನಡತೆಯನ್ನು ಇಟ್ಟುಕೊಂಡ್ರೆ ಅವ್ರ ಮುಂದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡಿಬೋದು ಅಂತಲೂ ಅದೇ PUC ಶಿಕ್ಷಣದಲ್ಲೇ ಬಹಳ ಮಹತ್ವವನ್ನು ಕೊಟ್ಟು ಹೇಳ್ತಾರೆ ಅವರು. ಸರ್, ಈಗ ಮಕ್ಕಳ ಒಂದು ಭವಿಷ್ಯ ರೂಪಿಸುವಲ್ಲಿ ಪಾಲಕರ ಪಾತ್ರ ಯಾವ ರೀತಿ ಇರಬೇಕು? ಈಗ
ಈಗಿನ ಟ್ರೆಂಡ್ ಅಂತ ಹೇಳ್ತೇವಲ್ಲ, ಅದು ನೋಡ್ತಾ ಹೋದರೆ ಎಲ್ಲ ಪಾಲಕರಿಗೂ 1 ಅಥವಾ 2 ಮಕ್ಕಳಿರ್ತಾರೆ. ಪಾಲಕರಿಗೆ ಮಕ್ಕಳು ಹೇಗೆ ಹೇಳ್ತಾರೆ ಹಾಗೆಯೇ ಕೇಳ್ತಾ ಇದ್ದಾರೆ. ಅದರಿಂದ ಏನು ಆಗ್ತಾ ಇದೆ ಅಂದರೆ, ನಾವು ನಮ್ಮ ಅನುಭವದ ಪ್ರಕಾರ ಮಕ್ಕಳು ಅಧ್ಯಾಪಕರನ್ನು ಕೇಳೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಅವರಿಗೆ ಏನೇನೋ ಈ ಸಾಮಾನುಗಳು ಬೇಕೋ, ಫಾರ್ ಎಕ್ಸಾಂಪಲ್ಲು ಮೊಬೈಲ್ ಬೇಕು ಅಂದರೆ ಮೊಬೈಲನ್ನು ಕೊಡಿಸಿಬಿಡ್ತಾರೆ. ಆ ಮೊಬೈಲಿಂದ ಪೂರ್ತಿ ಅವರ ಜೀವನನೇ ಹಾಳಾಗುವಂಥ ಒಂದು ಪರಿಸ್ಥಿತಿ. 100ರಲ್ಲಿ 99 ಮಂದಿ ವಿದ್ಯಾರ್ಥಿಗಳನ್ನು ನಾವು ನೋಡಿದ ಪ್ರಕಾರ ಅವರ ಜೀವನ ಆ ಮೊಬೈಲಲ್ಲೇ ಮುಳುಗ್ಕೊಂಡು ಹೋಗ್ತಾರೆ. ಮೊನ್ನೆ ಒಂದು ಉದಾಹರಣೆಗೆ ನಮ್ಮ ಪಾಲಕರು ಬಂದು ಹೇಳ್ತಿದ್ರು, ಮಗ 3 ಗಂಟೆ ತನಕ ಸ್ಟಡಿ ಮಾಡ್ತಾನೆ, ಚಾದರ ಮುಚ್ಚಾಕ್ಕೊಂಡು ಸ್ಟಡಿ ಮಾಡ್ತಾನೆ ಅಂತ ಹೇಳ್ತಿದ್ರು. ಆದರೂ ಅವನಿಗೆ ಮಾರ್ಕ್ಸ್ ಬರಲಿಲ್ಲ ಅಂತ ಹೇಳಿದ್ರು. ಆವಾಗ ನಾವು ವಿಚಾರಕ್ಕೆ ಬಿದ್ವಿ, ಅಯ್ಯೋ 3 ಗಂಟೆಗೆ ತನಕ ಸ್ಟಡಿ ಮಾಡಿದ್ರು ಇವಾಗ ಯಾಕೆ ಮಾರ್ಕ್ಸ್ ಬೀಳಲಿಲ್ಲ? ಆ ಸ್ಟಡಿ ಮಾಡಿದಾಗ ನೋಡ್ರೆ ಅವನು ಕರೆದು ಎಲ್ಲ ರೀತಿ ಇಂಟ್ರೋಗೇಷನ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಅವ ಚಾದರ ಮುಚ್ಚಿಕೊಂಡು ಅವನ ಸ್ಟಡಿ ಮಾಡ್ತಾ ಇಲ್ಲ, ಬೇರೆ ಏನೋ ಮಾಡ್ತಾ ಇದ್ದಾನೆ. ಒಂದು ಸಾರಿ ನೀವು ಅವನು ಸ್ಟಡಿ ಮಾಡಬೇಕಾದ್ರೆ ಹೋಗಿ ಚೆಕ್ ಮಾಡಿ ಅಂತ ಅವರ ಪಾಲಕರಿಗೆ ಹೇಳಾಯ್ತು. ಅವರು ಹಾಗೆ ಮಾಡಿದ್ರು, ಚಾದರ ತೆಗೆದು ನೋಡ್ತಾರೆ, ಮೊಬೈಲ್ ನೋಡ್ತಾ ಇದ್ದ ನಾವು. ಸೊ ಇದು ಒಂದು ಪರಿಸ್ಥಿತಿ. ಪಾಲಕರು ಹಾಗಾಗಿ ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೊದಲಿನ ಕಾಲದಲ್ಲಿ ಹಾಗಿಲ್ಲ. 4-5 ಮಕ್ಕಳು ಅಥವಾ 7-8 ಮಕ್ಕಳು ಇರ್ತಿದ್ವು. ಇವರು ಮಕ್ಕಳು ಪಾಲಕರಿಗೆ ಹೆದರ್ಸಿದ್ರೆ, ನೀವು ಹೋಗು ಇನ್ನೊಬ್ಬ ಇದ್ದಾನೆ ಅಂತ ಅವನನ್ನು ಗದರಿಸಿ ಕೂಡಿಸ್ತಿದ್ರು. ಆದರೆ ಈಗ ಒಬ್ಬರೇ ಇಬ್ಬರು ಇದ್ದಿದ್ದಕ್ಕೆ ಇವರಿಗೂ ಹೆದರಿಕೆ, ಏನಾರು ಮಾಡ್ಕೊಬಿಡ್ತಾನೋ ಏನೋ. ಅದರ ಅಡ್ವಾಂಟೇಜನ್ನು ಈ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ತಗೋತಾ ಇದ್ದಾರೆ. ಹಾಗಾಗಿ ಪಾಲಕರು ಒಂದು ಸಾರಿ ಪಾಲಕತನವನ್ನು ಕಲಿಯುವಂಥ ಒಂದು ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ. ಅಂದರೆ ಪೇರೆಂಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಈಗ ಬೆಳೀತಾ ಇದೆ. ಅದೊಂದು ದೊಡ್ಡ ಮಾರ್ಕೆಟೇ ಆಗ್ಬೋದು ಮುಂದೆ. ಪೇರೆಂಟಿಂಗನ್ನು ಹೇಗೆ ಮಾಡಬೇಕು ಅಂತ ಕಲಿಯುವಂಥ ಮಾರ್ಕೆಟು ಆಗ್ಬೋದು. ಸೊ ಇಲ್ಲಿ ಭಾಳ ಸಿಂಪಲ್ಲು. ಪಾಲಕರಿಗೆ ನಾನು ಹೇಳೋದು ಒಂದು ಕಿವಿ ಮಾತು ಏನಂದರೆ, ನೀವು ವಿದ್ಯಾರ್ಥಿ ಅಥವಾ ನಿಮ್ಮ ಮಗುವನ್ನು ಪ್ರೀತಿ ಮಾಡಿ, ಮೋಹ ಮಾಡಬೇಡಿ. ಪ್ರೀತಿಗೆ ಮೋಹಕ್ಕೆ ಬಹಳ ವ್ಯತ್ಯಾಸ ಇದೆ. ಆ ಮೋಹ ಹೇಳೋದು ಅರಿಷಡ್ ವರ್ಗದಲ್ಲಿ ಬಂತು. ಅದು ಮನುಷ್ಯನನ್ನು ಅಧಪ್ಪತನಕ್ಕೆ ತಗೊಂಡು ಹೋಗುವಂಥ ಒಂದು ಮಾರ್ಗ. ಆದರೆ ಪ್ರೀತಿ ಇದೆಯಲ್ಲ, ಎಲ್ಲರನ್ನೂ ಪ್ರೀತಿ ಮಾಡ್ಬೋದು. ಪ್ರೀತಿ ಅಂದರೆ ತಾಯಿ ಮಗುವನ್ನು ಪ್ರೀತಿ ಮಾಡೋದು, ಆಕಳು ಕರುವನ್ನು ಪ್ರೀತಿ ಮಾಡೋದು, ಹೀಗಿರ್ತದೆ. ಸೊ ಆ ಪ್ರೀತಿಯಿಂದ ಒಂದು ಮಗುನ ಭವಿಷ್ಯವನ್ನು ಉಜ್ವಲಗೊಳಿಸ್ಬೋದು, ಮೋಹದಿಂದ ಆ ಮಗುವನ್ನು ಪೂರ್ತಿಯಾಗಿ ಹಾಳು ಮಾಡ್ಬೋದು. ಸೊ ಆ ಪ್ರೀತಿಯಿಂದ ಹೇಳ್ತಾ ಹೋಗಬೇಕು. ಅಂದರೆ ನಾವು ಪ್ರೀತಿ ಅಂದರೆ ನಮ್ಮ ಮಗ ಒಂದು ವಿಶ್ವಮಾನವನಾಗಬೇಕು, ಈ ವಿಶ್ವದ ಅಭಿವೃದ್ಧಿಗೆ ಹೆಲ್ಪ್ ಮಾಡಬೇಕು, ದೊಡ್ಡ ಆಲದ ಮರ ಆಗಿ ಬೆಳೀಬೇಕು, 4 ಜನ ಅದಕ್ಕೆ 4 ಜನಿಗೆ ಅವ ನೆರಳನ್ನು ಕೊಡಬೇಕು. ಈ ರೀತಿ ಅಂತ ಇಟ್ಕೊಂಡ್ರೆ ಆವಾಗ ಪ್ರೀತಿ ಆಗ್ತದೆ. ನನ್ನ ಮಗ ಒಬ್ಬನೇ ಒಳ್ಳೇದಾಗಬೇಕು, ಅವ ದೊಡ್ಡ ಮನೆ ಕಟ್ಸ್ಬೇಕು, ನನ್ನನ್ನು ಅವನು ಸಾಕಬೇಕು, ಇಂಥದ್ದೆಲ್ಲ ಇಟ್ಕೊಂಡ್ರೆ ಇದು ಮೋಹ ಆಗ್ತದೆ. ಹಾಗಾಗಿ ಆ ಮೋಹವನ್ನು ಬದಿಗೆ ಸರಿಸಿ ಪ್ರೀತಿಯನ್ನು ಮಕ್ಕಳನ್ನು ಮಾಡೋದು ಕಲ್ತ್ಕೊಳ್ಳಿ. ಅವ್ರು ಹೇಳಿದ್ದಕ್ಕನ್ನೆಲ್ಲ ಬಗ್ಗಬೇಡಿ. ಅವೇನಾದರೂ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ನೇಣು ಹಾಕ್ಕೊಳ್ತಾನೆ ಅಂದರೆ ಧೈರ್ಯವಾಗಿ ಹೇಳಿ, ಹಾಕೋ ನೋಡುವ ಅಂತ ಹೇಳಬೇಕು. ಆವಾಗ ಅವರು ದಾರಿಗೆ ಬರ್ತಾರೆ. ಸಣ್ಣಿದ್ದಾಗಲೇ ಅವ್ರನ್ನ ಬಗ್ಸ್ಬೇಕು. ಅದು ನೀವೀಗ PUC ಬಂದಮೇಲೆ ಬಗ್ಸೋದು ಭಾಳ ಕಷ್ಟ. ಹಾಗಾಗಿ ಈಗ 7, 8ನೆತ್ತಿ 9ನೆತ್ತಿ ಇದ್ದಾಗಲೇ ಅವನು ಸರಿಯಾಗಿ ಹದ ಹಾಕಿ ಅಂತ ನಾ ಎಲ್ಲ ಪಾಲಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಮೂಲಕ ವಿಶ್ವಂಬರ TV ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈಗ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಒಂದು ಕಡೆ, ಆದರೆ ದಿನಕ್ಕೆ 24 ಗಂಟೆಯಲ್ಲಿ ಒಂದು 8 ಗಂಟೆಗಳ, ಕನಿಷ್ಠ ಒಂದು 8 ಗಂಟೆಗಳ ಕಾಲ ಅವರು ಒಂದು ಕಾಲೇಜು ಪರಿಸರದಲ್ಲಿ ಇರ್ತಾರೆ. ಅಂದರೆ ಅಧ್ಯಾಪಕರು ಅಥವಾ ಪ್ರಾಧ್ಯಾಪಕರ ಜೊತೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರತಿದಿನ ಒಂದು 8 ತಾಸು ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಏನು ಈ ಪ್ರಾಧ್ಯಾಪಕರು ಇರ್ತಾರೆ, ಅವ್ರ ಜವಾಬ್ದಾರಿ ಯಾವ ರೀತಿ ಇರಬೇಕು? ಹೇಗೆ ಪಾಲಕರ ಜವಾಬ್ದಾರಿ ಇದೆಯೋ ಹಾಗೆಯೇ ಈ ಶಿಕ್ಷಕರ ಜವಾಬ್ದಾರಿ ಇದೆ. ಹಾಗಾಗಿ ನಮ್ಮ ಹಳೆಯ ಗ್ರಂಥಗಳೆಲ್ಲ ಹೇಳ್ಬಿಟ್ಟಿದ್ದಾರೆ, ಏನೋ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ಆಚಾರ್ಯರು ದೇವರಿಗೆ ಸಮಾನ. ಹಾಗಾಗಿ ಆ ಮಗುವಿನ ಪೂರ್ತಿಯಾದ ಬೆಳವಣಿಗೆಗೆ ಆಚಾರ್ಯರು ಅಂದರೆ ಪ್ರಾಧ್ಯಾಪಕರು ಅಥವಾ ಶಿಕ್ಷಕರು ಜವಾಬ್ದಾರಿ ಬಹಳ ಇದೆ. ಇಲ್ಲಿ ಶಿಕ್ಷಕರು ಏನು ಮಾಡಬೇಕು ಅಂದರೆ, ಆದಷ್ಟು ಈಗಿನ ವಿದ್ಯಾರ್ಥಿಗಳಿಗೆ ನಾವು ಅದಕ್ಕೆ ಅಡಾಪ್ಟ್ ಆಗಬೇಕಾಗಿದೆ. ಈಗಿನ ವಿದ್ಯಾರ್ಥಿಗಳಂದ್ರೆ 1-2 ಜನ ಇರ್ತಾರೆ. ಒಂದು ಉದಾಹರಣೆಯಾಗಿ ಮೊನ್ನೆ ಒಂದು ಪೇರೆಂಟ್, ನಾವು ಹೆಸರೆಲ್ಲ ಹೇಳಲಿಕ್ಕೆ ಬಯಸೋದಿಲ್ಲ ಇಲ್ಲಿ, ಪೇರೆಂಟು ಮಗುವನ್ನು ಕರ್ಕೊಬಂದಿದ್ದಾರೆ. ಆ ಮಗು ಎಲ್ಲ ಶಿಕ್ಷಕರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆ ತಾಯಿಯಲ್ಲಿ. ತಾಯಿಗೆ ಒಂದು ಧರ್ಮ ಸಂಕಟ ಆಗಿಬಿಟ್ಟಿದೆ. ಅವಳಿಗೆ ಗೊತ್ತಿದೆ ಏನು ಅಂದರೆ ಶಿಕ್ಷಕರಿಗೆ ಬೈಯೋದು ಒಳ್ಳೆಯದಲ್ಲ ಅಂತ.
ಆ ಮಗುವಿನ ವಹಿಸ್ಕೊಂಡು ಹೋಗದೋದ್ರೆ ಮಗುಗೆ ಭಾಳ ಬೇಜಾರಾಗ್ತದೆ, ಅವಳು ಏನಾದ್ರು ಮಾಡ್ಕೊಳ್ತದೆ. ಅದು ಒಂದು ದ್ವಂದ್ವದಲ್ಲಿ ಆ ತಾಯಿ ಇದ್ದಾಳೆ. ಹಾಗಾಗಿ ಭಾಳ ಗಟ್ಟಿ ನಿರ್ಧಾರ ಮಾಡಿಕೊಂಡು ಮೊದಲೇ ಇವರಿಗೆ ಟೀಚರ್ಸಿಗೆ ಬೈದು ಆಮೇಲೆ ಮಗುವನ್ನು ಹೊರಗೆ ಕಳಿಸಿ ಟೀಚರ್ಸ್ ಕ್ಷಮೆ ಕೇಳ್ಕೊಂಡು ಬಂದುಬಿಡುವ ಅಂತ ಧೈರ್ಯ ಮಾಡ್ಕೊಂಡು ಬಂದಿದ್ದಾಳೆ. ಟೀಚರ್ಸಿಗೆ ಬೈದಿದ್ದಾಳೆ. ಟೀಚರ್ಸು ಸ್ವಲ್ಪ ಸಿಟ್ಟಾಗಿದ್ದಾರೆ. ಆಮೇಲೆ ಮಗುನ ಹೊರಗೆ ಕಳಿಸಿ ತಪ್ಪಾಯಿತು, ನನಗೆ ಹಿಂಗಾಗ್ಬಿಟ್ಟಿದೆ ದ್ವಂದ್ವ ಅಂತ ಹೇಳ್ಕೊಂಡ್ರು. ಹಾಗಾಗಿ ಇದರಿಂದ ನಾನೊಂದು ಕಲ್ತ್ಕೊಂಡೆ. ಏನು ಕಲ್ತ್ಕೊಂಡೆ ಅಂದರೆ, ಈ ತಾಯಿ ಒಂದು ವಿಚಾರವನ್ನು ನಮಗೆ ತಿಳಿಸ್ದಂಗೆ ಆಯಿತು. ಏನಂದರೆ, ಈ ವಿದ್ಯಾರ್ಥಿಗೆ ನೀನು ಹಿಂಗೆ ಮಾಡಬೇಡ, ಈ ರೀತಿ ಮಾಡೋದು ತಪ್ಪು ಹೇಳೋದಕ್ಕಿಂತನೂ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಈ ಕೆಲಸ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ಲು ಮೊಬೈಲ್ ಯೂಸ್ ಮಾಡೋದ್ರಿಂದ ನಿನಗೆ ಈ ರೀತಿ ನೆಗೆಟಿವ್ ಆಗಿ ನಿನ್ನ ಬೆಳವಣಿಗೆ ಆಗ್ತದೆ. ಮೊದಲೇ ನಿಮ್ಮ ಕಣ್ಣು ಹಾಳಾಗ್ತದೆ. ಕಣ್ಣಿಂದ ನೀವು ನೋಡಿದ ದೃಶ್ಯಗಳಿಂದ ಬುದ್ಧಿ ಹಾಳಾಗ್ತದೆ. ಆಮೇಲೆ ಒಂದೊಂದೇ ಕನೆಕ್ಷನ್, ಬುದ್ಧಿ ಹಾಳಾದಾಗ ಮುಂದಿನ ಎಲ್ಲ ದೇಹದಷ್ಟು ಕನೆಕ್ಷನ್ ತಗೋತದೆ. ಹೀಗೆ ಪಾಸಿಟಿವ್ ಆಗಿ ಹೇಳ್ತಾ ಅದೇ ಮೊಬೈಲನ್ನು ಹೇಗೆ ಉತ್ತಮ ರೀತಿಯಿಂದ ಬಳಸ್ಕೋಬೇಕು ಅಂತ ಯಾವುದೇ ನೆಗೆಟಿವನ್ನು ಯೂಸ್ ಮಾಡದೆ, ನೀನು ಇದ್ರೊಳಗೆ ಹಾಳಾಗ್ತಿ ಅಂದರೆ ಅದು ನೆಗೆಟಿವ್. ಅದನ್ನು ಬದಿಸರಿಸಿ ಈ ರೀತಿ ಹೋದರೆ ನೀನು ಒಳ್ಳೆ ವಿದ್ಯಾರ್ಥಿ ಆಗ್ತಿ ಹೇಳೋದು ಪಾಸಿಟಿವ್. ಈ ರೀತಿ ಶಿಕ್ಷಕರು ಪಾಸಿಟಿವ್ ಆಗಿ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಬಂದರೆ ಆ ವಿದ್ಯಾರ್ಥಿಗೂ ತನ್ನ ಬಗ್ಗೆ ಆತ್ಮಗೌರವ ಹುಟ್ಟುತ್ತದೆ. ಆಮೇಲೆ ಅದು ಅವನು ಒಳ್ಳೆ ಬೆಳವಣಿಗೆಗೆ ಕಾರಣ ಆಗ್ತದೆ. ನೆಗೆಟಿವ್ ಆಗಿಬಿಟ್ರೆ ನೀನು ಫೇಲ್ ಆಗಿಬಿಡ್ತಿ, ನೀನು ಜೀವನದಲ್ಲಿ ಉದ್ಧಾರಣೆ ಆಗೋದಿಲ್ಲ, ಟೀಚರ್ಸ್ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು ಗೊತ್ತಿಲ್ವ ನಿಮಗೆ, ಈ ರೀತಿ ಬೈತಾ ಹೋಗ್ಬಿಟ್ರೆ ಅವ ಮುದ್ದಾಮ ಅದೇ ರೀತಿ ಮಾಡ್ತಾನೆ. ಯಾಕೆಂದರೆ ಒಂದು ಪಾಲಕರಿಗಿರೋದು ಒಂದೇ ಅಥವಾ ಎರಡೇ ಮಗ. ಅವನು ಹೇಳಿದ್ದನ್ನೆಲ್ಲ ಕೇಳಿ ಬೆಳೆಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಾಗಾಗಿ ಇಲ್ಲಿ ಶಿಕ್ಷಕರು ಪಾಲಕರಾಗಿಯೂ ಕೆಲಸ ಮಾಡಬೇಕಾಗಿದೆ. ಶಿಕ್ಷಕ ವೃತ್ತಿ ಜೊತೆಗೆ ಪಾಲಕ ವೃತ್ತಿಯನ್ನೂ ತಗೊಂಡು ಎರಡನ್ನೂ ಸೇರಿಸೋದ್ರೆ ಆ ವಿದ್ಯಾರ್ಥಿಯನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಶಕ್ಯ ಆಗ್ತದೆ. ಅದನ್ನು ಮಾಡಿದ್ರೆ ಆ ಶಿಕ್ಷಕನನ್ನು ಆ ವಿದ್ಯಾರ್ಥಿ ದೇವರು ಹೊಳಿ ಕನ್ಸಿಡರ್ ಮಾಡಲಿಕ್ಕೆ ಏನೂ ಅಲ್ಲಿ ಸಂಕೋಚ ಇರುವುದಿಲ್ಲ ಹೇಳುವಂಥ ನನ್ನ ಅಭಿಪ್ರಾಯ. ಇದಕ್ಕೆ ನಾವೆಲ್ಲ ಶಿಕ್ಷಕ ವೃಂದವೇ ಅದಕ್ಕೆ ಅಡಾಪ್ಟ್ ಆಗಬೇಕಾಗಿದೆ. ಆದಷ್ಟು ನಮ್ಮ ಏನೋ ವಿಚಾರಧಾರೆ ಇದೆಯಲ್ಲ ಅದನ್ನು ಈ ಋಣಾತ್ಮಕದಿಂದ ಧನಾತ್ಮಕಕ್ಕೆ ಬರುವಂಗೆ ನಾವೆಲ್ಲ ರೂಢಿ ಮಾಡ್ಕೋಬೇಕು. ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆ ವಿಚಾರವನ್ನು ಹೇಳಿ. ನಮ್ಮ ಹಿಂದಿನ ಕಾಲದ ಭಾರತೀಯ ಅಂದ್ರೆ ಸಂಸ್ಕೃತಿಯಲ್ಲಿ ಗುರುಕುಲ ಪದ್ಧತಿ ಇತ್ತು. ಆವಾಗ ಕೇವಲ ಶಿಕ್ಷಕರಾಗಿ ಇರ್ತಿರ್ಲಿಲ್ಲ. ಅಂದ್ರೆ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಏನು ಮಕ್ಕಳಿರ್ತಾರೆ, ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಆ ಒಂದು ಗುರುವಿನ ಮುಖಾಂತರ ಇರ್ತಿತ್ತು. ತಂದೆ ತಾಯಿಗಳನ್ನು ಬಿಟ್ಟು ಆಶ್ರಮಕ್ಕೆ ಬಂದಾಗ ಆ ರೀತಿಯಲ್ಲಿ ಸಂಪೂರ್ಣ ಒಂದು ಕುಟುಂಬದ ಯಜಮಾನನಾಗಿ ಆ ಒಬ್ಬ ಗುರು ಆ ಮಕ್ಕಳಿಗೆ ಒಂದು ಶಿಕ್ಷಣ ಇರ್ಬೋದು, ಒಂದು ಜೀವನ ಸಂಸ್ಕಾರವನ್ನು ಇರ್ಬೋದು, ಅದನ್ನ ಕಲಿಸುವಂತ ಕೆಲಸ ಆಗ್ತಿತ್ತು. ಅದನ್ನೇ ಅಲ್ಲಿ ವಿದ್ಯಾರ್ಥಿಗಳು 24 ಗಂಟೆನೂ ಗುರುವಿನ ಎದುರಿಗೆ ಇರ್ತಿತ್ತು. ಕಲಿಸೋ ಜೊತೆಗೆ ಅವರ ನೈತಿಕ ಶಿಕ್ಷಣವನ್ನು ಕಲಿಸೋ ಜವಾಬ್ದಾರಿ ತಾನಾಗೇ ಬರ್ತಿತ್ತು ಆ ಗುರುಗಳಿಗೆ. ಆದರೆ ಇಲ್ಲಿ ಗುರುಗಳಿಗೆ ವಿದ್ಯಾರ್ಥಿ ಸಿಗೋದೇ 8 ತಾಸು. ಆ 8 ತಾಸಿನಲ್ಲಿ ಅವನ ಮುಂದಿನ ಶಿಕ್ಷಣಕ್ಕೆ ಬೇಕಾದ ಕಲಿಸ್ಕೊಂಡು ಅವನ ನೈತಿಕ ಶಿಕ್ಷಣ ಕಲಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ, ಕಷ್ಟ ಸಾಧ್ಯ. ಹಂಗೆ ಕಲಿಸ್ಬಿಟ್ರೆ ಅವರು ಹಳೆ ಗುರುಗಳು ಇರ್ತಾರಲ್ಲ ಅವ್ರಿಗಿಂತ ಮೇಲ್ಪಟ್ಟಕ್ಕೆ ಬರ್ತಾರೆ. ಯಾಕೆಂದರೆ 8 ತಾಸದಲ್ಲಿ ಅಂಥ ಗುರು ಕುಲ ಇದ್ದಂಥ ಗುರುಗಳು ಮಾಡಿದಂಥ ಕೆಲಸವನ್ನು 8 ತಾಸಿನಲ್ಲಿ ಇವರು ಮಾಡ್ತಾರೆ ಅಂದಮೇಲೆ ಇವರು ದೇವರಿಗೆ ಸಮಾನ ಹೇಳುವಂಥ ಆ ವಾಕ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಆಗಬಹುದು ಅಂತ ನನ್ನ ಅನಿಸಿಕೆ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆನ ತಗೊಂಡ್ರೆ ಇಲ್ಲಿ ಶಿಕ್ಷಣ ಇರ್ಬೋದು ಅಥವಾ ವಿದ್ಯಾರ್ಥಿಗಳ ಒಂದು ಭೌತಿಕ ಗುಣಮಟ್ಟ ಇರ್ಬೋದು ಸ್ವಲ್ಪ ಬಾಕಿ ಉಳಿದ ಕಡೆಗಿಂತ ಜಾಸ್ತಿ ಇದೆ. ಆದರೆ ಒಂದು ಹಂತಕ್ಕೆ SSLC ಮುಗಿದ ನಂತರ ಬಹುತೇಕ ಇಲ್ಲಿ ವಿದ್ಯಾರ್ಥಿಗಳು ಒಂದು ಬೇರೆ PUC ಇರ್ಬೋದು ಅಥವಾ ಇನ್ನಿತರ ಶಿಕ್ಷಣಕ್ಕಾಗಿ ಹೊರಗಡೆ ಹೋಗುವಂತ ಪರಿಸ್ಥಿತಿ ಕಳೆದೊಂದು 10 ವರ್ಷಗಳಿಂದ ನಡೀತಾ ಇದೆ. ಅಂದ್ರೆ ಒಂದು ಏನು ಪ್ರತಿಭಾ ಪಲಾಯನ ಅಂತ ಹೇಳೋದು, ಪ್ರತಿಭೆಗಳ ವಲಸೆ ಅಂತ ಹೇಳ್ತೀವಿ, ಅದು ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅದಕ್ಕೇನೆ ಈಗ ನಾವು ಏನಿಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಇಲ್ಲಿ ಒಂದು ಏನಂದರೆ ಪಾಲಕರು, ನಮ್ಮ ಈ ತಾಲೂಕಿರಲಿ ಉತ್ತರ ಕನ್ನಡದ ತಾಲೂಕುಗಳ ಪಾಲಕರು 2 ಅಂಶಕ್ಕೆ ಬಲಿಯಾಗ್ತಾ ಇದ್ದಾರೆ. ಒಂದು, ನನ್ನ ಮಗನನ್ನು ನಾವು ಆ ಕಾಲೇಜಿಗೆ ಹಾಕದೆ ಈ ಕಾಲೇಜಿಗೆ ಹಾಕದೆ ಅಂತ 4 ಜನರು ಹೇಳ್ಕೊಳ್ಳುವಂಥ ಒಂದು ಪದ್ಧತಿನೂ ಇದೆ. ಇದು ಸ್ಟೇಟಸ್ ಅಂತ ಏನು ಹೇಳ್ತೀರಿ ಆ ಪದ್ಧತಿ ಇದೆ. ಒಂದು, ಆ ಮಗುಗೆ ಅಲ್ಲಿ ಏನು ಕಷ್ಟಪಡ್ತಾ ಇದ್ದಾನೆ ಅದು ಗೊತ್ತಿರೋದಿಲ್ಲ. ಆದರೆ ಇವ್ರಿಗೆ ಮಾತಾಡಲಿಕ್ಕೆ ದಿನ ಹರಟೆ ಹೊಡಿಲಿಕ್ಕೆ ಅದು ಒಂದಿದೆ. ಇದು ಪಾಲಕರದ್ದು ಅದು ಯಾವ ಗುಣ ಅಂತ ನಾನು ಅದು ನೆಗೆಟಿವ್ ಆಗಿ ಹೇಳಲಿಕ್ಕೆ ನಾನು ತಯಾರಿಲ್ಲ.
ಎರಡನೇದಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಈ ಮಗುನ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನೋ ಕಷ್ಟಪಟ್ಟರೆ ಆಗ ಈ ರಿಸಲ್ಟ್ ಏನು ಅವರು ಮಾರ್ಕ್ಸ್ವಾದಿಗಳಂತ ಹೇಳ್ತಾ ಇದ್ವಿ, ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಮಾತ್ರ ಒಳ್ಳೆಯದಾಗ್ತದೆ ಹೇಳಿ ಎಲ್ಲ ಟೀಚರ್ಸ್ ಎಲ್ಲ ಮಾರ್ಕ್ಸ್ವಾದಿಗಳಿದ್ದಾರೆ. ಅದಕ್ಕಾಗಿ ನಾವು ಒಂದು ಕೆಲಸನ ನಮ್ಮ ಶಿಕ್ಷಣ ಸಂಸ್ಥೆಗಳು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಅಂದರೆ ಈ ಮಾರ್ಕ್ಸ್ವಾದಿಗಳಂತೂ ಆಗಲೇಬೇಕು, ಯಾಕೆಂದರೆ ಪಾಲಕರನ್ನು ಸರಿ ಸಮಾಧಾನ ಮಾಡಲಿಕ್ಕೆ ಮಾರ್ಕ್ಸ್ವಾದಿಗಳು ಬೇಕು. ಎರಡನೇದಾಗಿ ಆ ವಿದ್ಯಾರ್ಥಿಗಳಿಗೆ ಏನೋ ನೈತಿಕ ಏನೋ ಕ್ಯಾರೆಕ್ಟರ್ನ ಸರಿ ಮಾಡಿದ್ರೆ ಈಗ ಪಾಲಕರು ಹೇಳೋ ಕೆಲಸ ಇರೋದಿಲ್ಲ, ಆ ವಿದ್ಯಾರ್ಥಿನೇ ನಾನು ಇಂಥಲ್ಲೇ ಹೋಗ್ತೇನೆ, ಇಂಥಲ್ಲೇ ಹೋದರೆ ನಿಮಗೆ ಭಾಳ ಒಳ್ಳೆಯದಾಗ್ತದೆ ಅಂತ ಅವನ ಜೂನಿಯರ್ಸು ಅಂದರೆ ಇವ PUCಯಲ್ಲಿದ್ದರೆ SLC 9th ಅವರಿಗೆ ಅವ ತಿಳಿಸ್ತಾನೆ. ಆ ತಿಳುವಳಿಕೆಯಿಂದನೇ ಈ ಕಡೆ ಬರೋದು. ಯಾಕೆಂದರೆ ಈಗೊಂದು ನಾನೊಂದು ಅನುಭವದಿಂದ ಹೇಳ್ತಾ ಇದ್ದೇನೆ ಅಂದರೆ ಮೊದಲೇ ಪಾಲಕರು ಇಂಥಲ್ಲಿ ಹೋಗು ಅಂದರೆ ವಿದ್ಯಾರ್ಥಿಗಳು ಹೋಗ್ತಿದ್ರು, ಅಂದ್ರೆ ಮಕ್ಕಳು ಹೋಗ್ತಿದ್ರು. ಈಗ ಮಕ್ಕಳು ತಾನು ಇಂಥಲ್ಲಿ ಹೋಗ್ತಾನೆ ಅಂದರು ಅವ್ರು ಕಳಿಸ್ಕೊಡ್ಲೇಬೇಕು. ಇಲ್ಲ ಹೋದ್ರೆ ಅವ ಓದೋದು ಇಲ್ಲ, ಹಠ ಹಿಡಿದು ಕೂತ್ಕೊಬಿಡ್ತಾನೆ. ಅವ್ರು ಎಲ್ಲಿ ಕಳಿಸಿದ್ರೆ ಆ ಕಾಲೇಜಿಗೆ ಹೋಗ್ದೇ ಮನೆಯಲ್ಲೇ ಕೂತ್ಕೋತಾನೆ, ಮನೆಯಿಂದ ಓಡಿಸ್ರೆ ಬೇರೆ ಎಲ್ಲೋ ಸ್ಟೇಡಿಯಮ್ಗೋ ಬೇರೆ ಎಲ್ಲೋ ಕೂತ್ಕೋತಾನೆ. ಅಂಥ ಪರಿಸ್ಥಿತಿ ಬಂದಿದೆ, ಒಂದೇ ಮಗು ಅಥವಾ 2 ಮಗು ಸೊ ಇದ್ದಿದ್ದಕ್ಕೆ. ಸೊ ಹಾಗಾಗಿ ಹೇಗೆ ಪಾಲಕರು ಎಷ್ಟು ಜವಾಬ್ದಾರಿನೋ ಈ ವಿಷಯಕ್ಕೆ ಪಲಾಯನ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಈ ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಜವಾಬ್ದಾರಿಯನ್ನು ತಗೊಂಡ್ರೆ ಕೆಲಸ ಆಗ್ತದೆ. ಮಕ್ಕಳಿಗೆ ಮಾರ್ಕ್ಸನ್ನು ಹೆಚ್ಚಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ, ಅದರ ಜೊತೆಗೆ ಆ ಮಕ್ಕಳಲ್ಲಿ ಧೈರ್ಯದಿಂದ ಹೇಗೆ ಸಮಾಜದಲ್ಲಿ ಮುನ್ನುಗ್ಗಬೇಕು, ಹೇಗೆ ನೈತಿಕ ಶಿಕ್ಷಣ ಉತ್ತಮ ಮಾಡ್ಕೋಬೇಕು, ಇದನ್ನು ಎರಡನ್ನೂ ಮಾರ್ಕ್ಸು ಪ್ಲಸ್ಸು ಈ ನೈತಿಕ ಶಿಕ್ಷಣನ ಎರಡನ್ನೂ ಅವರಿಗೆ ಕೊಡ್ತಾ ಹೋದರೆ ಆಗ ಪಲಾಯನ ಏನೋ ಈ ಬುದ್ಧಿವಂತಿಕೆ ಏನು ಪಲಾಯನ ಆಗ್ತಾ ಇದೆಯಲ್ಲ ಅದನ್ನು ನಿಲ್ಲಲಿಕ್ಕೆ 100ಕ್ಕೆ 100 ಸಾಧ್ಯ ಅಂತ ನನ್ನ ಅನುಭವ. ಅದಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಈಗ ವಿದ್ಯಾರ್ಥಿಗೆ ಮಾರ್ಕ್ಸ್ವಾದಿ ಅಂತೂ ಆಯಿತು, ಎಲ್ಲ ವಿಷಯನೂ ಎಕ್ಸ್ಪರ್ಟಿಂದನೇ ಮಾಡಿಸ್ತಿದ್ದೀವಿ. ಅದ್ರ ಜೊತೆಗೆ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ಮ್ಯೂಸಿಕ್ ಥೆರಪಿ, ಅದರ ಜೊತೆಗೆ ಈ ಪ್ರತಿಯೊಂದು 5-6 ಜನ ವಿದ್ಯಾರ್ಥಿಗೆ ಒಬ್ಬರು ಮೆಂಟರ್ ಅಂತ ಟೀಚರ್ಸನ್ನು ಅಪಾಯಿಂಟ್ ಮಾಡ್ತಾಯಿದ್ದೀವಿ. ನೀ ಹೇಗೆ ನಿಂತ್ಕೊಂಡ್ರೆ ಮುಂದಿನವರಿಗೆ ಅನುಭವ ಹೇಗಾಗ್ತದೆ, ನೀ ಯಾವ ರೀತಿ ಮಾತಾಡಿದ್ರೆ ಮುಂದಿನವ್ರು ನಿನ್ನ ಬಗ್ಗೆ ಏನು ಕಲ್ಪನೆ ಬರ್ತದೆ, ಇದೆಲ್ಲ ಮುಂದೆ ಸಮಾಜಕ್ಕೆ ಅವನು ಇಳಿದಾಗ ಬೇಕಾಗ್ತದೆ. ಎದೆ ಸೆಟ್ಸ್ಕೊಂಡು ಮಾತಾಡ್ಬಿಟ್ರೆ ಸಿಟ್ಟು ಬರ್ತದೆ ಎದುರವರಿಗೆ. ಅದೇ ಒಂದು ರೀತಿ ಕೈ ಕೊಟ್ಕೊಂಡು ಸ್ವಲ್ಪ ತಲೆ ಬಾಗಿಸಿ ಹಿಂಗೆ ನಿಂತ್ಕೊಂಡ್ರೆ ಎದುರಿದ್ದವ್ರಿಗೆ ಹಾಂ ಇವ ಒಳ್ಳೆ ಮನುಷ್ಯ ಅಂತ ಆಗ್ತದೆ. ಅದೆಲ್ಲ ಇದು ನಾವೇನು ಹೇಳ್ತೀವಿ ಅಂದರೆ ಸಾಫ್ಟ್ ಸ್ಕಿಲ್ ಅಂತ ಹೇಳ್ತೀವಿ ಇದಕ್ಕೆ. ಅದನ್ನು ರೂಢಿ ಮಾಡಲಿಕ್ಕೆ ನಮ್ಮ ಚಂದನ PU ಕಾಲೇಜಿನಲ್ಲಿ ನಾನು 2 ವರ್ಷದಿಂದ ಮೊದಲನೇ ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದಾನೆ. ಅದ್ರಾಗ ಒಂದು ಸ್ವಲ್ಪ ಸಕ್ಸಸ್ ಆಗ್ತಾಯಿದೆ. ಇದಕ್ಕೆ ನಮ್ಮ ಶಿಕ್ಷಕರು ತಯಾರಿ ಆಗಬೇಕು, ಅದನ್ನು ಆಗ್ತಾರೆ. ಯಾಕೆಂದರೆ ನಮ್ಮ ಶಿಕ್ಷಕರು ಭಾಳ ಒಳ್ಳೆಯವರಿದ್ದಾರೆ. ಸರ್, ಈಗ ಕಳೆದ 3 ವರ್ಷಗಳಿಂದ ಚಂದನ PU ಕಾಲೇಜು ಕೆಲಸವನ್ನು ಮಾಡ್ತಾ ಇದೆ. 3 ವರ್ಷದಲ್ಲಿ 303 ಸ್ಟ್ರೆಂತ್ಗಳನ್ನು ತಾವು ಪಡ್ಕೊಂಡಿದ್ರಿ. ಈಗ ನಿನ್ನೆ ತಾನೇ JEE ಮೇನ್ಸ್ ಅಲ್ಲೂ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಒಟ್ಟಾರೆ ಚಂದನ ಕಾಲೇಜಿನ ವಿಶೇಷತೆ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಚಂದನ ಕಾಲೇಜ್ ವಿಶೇಷತೆ ಅಂದರೆ ನಾನೀಗ ಹೇಳ್ದಂಗೆ ಈ ಬುದ್ಧಿವಂತಿಕೆ ಪಲಾಯನ ಆಗ್ತಾ ಇದನ್ನು ತಡೆಯೋದು, ಶಿರಸಿಯನ್ನು ಒಂದು ಎಜುಕೇಷನ್ ಹಬ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕಾಗಿ ನಮ್ಮ ಈ ಮಿಯಾಡ್ ಸಂಸ್ಥೆಯ ಸಂಸ್ಥಾಪಕರಾದಂಥ LM ಹೆಗಡೆಯವರು ಅದ್ರ ಬಗ್ಗೆನೇ ತಮ್ಮ ಜೀವನ ಇಡೀ ಮುಡುಪಾಗಿಟ್ಟಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆನೇ ನಾವು ಪರಿಕಲ್ಪನೆಯನ್ನು ಅದ್ರ ಸುತ್ತಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನೈತಿಕ ಶಿಕ್ಷಣ ಒಂದು, ಎರಡನೇದಾಗಿ JEE ನೀಟು ಇದಕ್ಕೆಲ್ಲ ಏನು ಬೇಕೋ ವಿದ್ಯಾರ್ಥಿಗಳಿಗೆ ಅದನ್ನೆಲ್ಲ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷವೂ ಯೋಗಾಭ್ಯಾಸ ಕಂಪಲ್ಸರಿಯಾಗಿ ಮಾಡಿಸ್ತಾ ಇದ್ದೀವಿ. ಪ್ಲಸ್ ಪ್ರಾಣಾಯಾಮ, ಧ್ಯಾನ ಎಲ್ಲ ಏನು ಇಲ್ಲಿ ಸಮೀಪದಲ್ಲಿ ಯಾರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬರ್ತಾ ಇದ್ದವರು ಡಾಕ್ಟರ್ ಅಶ್ವಥ್ ಹೆಗಡೆ ಅಂತ ನಿಸರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು. ಸೊ ನಿಸರ್ಗ ಹಾಸ್ಪಿಟ್ಲಲ್ಲಿ ಅವರು ಬಂದು ಟ್ರೈನಿಂಗನ್ನು ಕೊಡ್ತಾರೆ. ಹಾಗೆಯೇ ಅವರು ಕೌನ್ಸಲಿಂಗನ್ನು ಮಾಡ್ತಾರೆ, ಯಾಕೆಂದರೆ ಸೈಕಾಲಜಿನ ಸ್ಟಡಿ ಮಾಡಿದವರು ಅವರು. ಅವರಿಂದ ಕೌನ್ಸಲಿಂಗನ್ನು ಮಾಡಿಸ್ತಾ ಇದ್ದೀವಿ. ಸೊ ಮೊದಲೇ ರಶ್ಮಿ ಪಟವರ್ಧನ್ ಅಂತ ಇದ್ದರು, ಅವರು ಬಂದು ನಮಗೆ ಈ ಹುಡುಗರನ್ನು ಕೌನ್ಸಲಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದರು. ಹಾಗೆಯೇ ನಮ್ಮ ಟೀಚರ್ಸಿಗೆ ಮೆಂಟರ್ ಸಿಸ್ಟಮ್ ಅಂತ ಮಾಡಿಟ್ಟಿದ್ದೀವಿ. ಪ್ರತಿಯೊಂದು 8ರಿಂದ 10 ವಿದ್ಯಾರ್ಥಿಗೆ ಒಬ್ಬರು ಮೆಂಟರ್ ಅಂತ ಮಾಡ್ತಾಯಿದ್ವಿ. ಅವರು ವಿದ್ಯಾರ್ಥಿಗಳನ್ನು ಕರೆದು ತಮ್ಮ ಹೀಗೆ ಮಾಡಬೇಡ, ಹೀಗೆ ಮಾಡಿದ್ರೆ ಹೀಗಾಗ್ತದೆ ಅಂತ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬೈತಾನೂ ಇದ್ದಾರೆ, ಯಾಕೆಂದರೆ ಬೈದೋದ್ರ ಕೆಲಸ ಆಗೋದಿಲ್ಲ. ಹುಡುಗರು ಒಂದು 10 ನೆತ್ತಿ ಅಂದರೆ 16 ವರ್ಷ ಅವರೇನು ಗುಣಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ
ಅದನ್ನು ಬಗ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಆವಾಗ ದಂಡಂ ದಶಗುಣಂ ಭವೇತ್ ಅಂತ ಏನು ಹೇಳಿದ್ದಾರೆ, ದಂಡ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೇನೆ, ಕೆಲವರು ಅಲ್ಲ ನೋಡಿಕೊಂಡು ನೀವು ಪೂರ್ತಿ ಸುಳ್ಳು ಹೇಳಿ ಬಂದಿದ್ದಾನೆ ಹೇಳಿ ತಿಳ್ಕೊಬಾರ್ದು. ದಂಡನೂ ಮಾಡಿದ್ದೇವೆ ನಾವು, ಮಾಡಲಿಲ್ಲ ಅಂತ ಅಲ್ಲ. ದಂಡ ಬೇಕೇ ಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಅವ್ರನ್ನ ಬಗ್ಸ್ಬೇಕಂದ್ರೆ ಆ ದಂಡ ಬೇಕೇ ಬೇಕಾಗ್ತದೆ, ಅದನ್ನು ಮಾಡ್ತಾಯಿದ್ದೀವಿ. ಇನ್ನು ಏನೇನು ಪರಿಕಲ್ಪನೆ, ಈಗ ಮ್ಯೂಸಿಕ್ ಥೆರಪಿ ಅಂತ ಹೇಳಿದೆ. ಒಂದು ವಿದ್ಯಾರ್ಥಿ ಒಂದು ವಾರ ಈ ಶಿಕ್ಷಕರು ಹೇಳಿದ್ದನ್ನು ಕೇಳ್ತಾ ಇರ್ತಾನೆ. ಒಂದು ಮೇಲಿಂದ ಮೇಲೆ ಕೇಳ್ತಾ ಸ್ಟ್ರೆಸ್ ಡೆವಲಪ್ ಆಗ್ತದೆ. ಅಂದರೆ ಒತ್ತಡ ಹಾಗೇ ಆಗ್ತದೆ. ಮನುಷ್ಯ ಅಂದಮೇಲೆ ಹಾಗೆ ಆಗೋದು. ಆ ಒತ್ತಡವನ್ನು ಒಂದು ಸರಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಇದು ಈ ಮ್ಯೂಸಿಕ್ಕು ಯಾವುದೋ ಒಂದು ಫ್ಲೂಟ್ ಗಾಯನವನ್ನು ಒಂದು 2 ತಾಸು ಎಕ್ಸ್ಪರ್ಟ್ ಅಂತ ನುಡಿಸೋದು ಅಂತ ಆದರೆ ಆ ಒತ್ತಡ ಸಾವಕಾಶವಾಗಿ ಇಳಿತದೆ. ಇದು ಯಾಕೆಂದರೆ ಮನೆಯಲ್ಲಿ ಯಾರೂ ಏನೂ ಹೋಗಿ ಮಾಡೋದಿಲ್ಲ. ನಾವು ಹೇಳ್ತೀವಿ ಶವಾಸನ ಹಾಕು, ಆದರೆ ಹಾಕೋದಿಲ್ಲ. ಮನೆಯಲ್ಲಿ ಹಾಕಿದೆಯಿಲ್ಲ ನೋಡಲಿಕ್ಕೆ ಯಾರಿಗೂ ಪುರುಷತ್ತೂ ಇಲ್ಲ. ಪಾಲಕರು, 2 ಪಾಲಕರು ಕೆಲಸಕ್ಕೆ ಹೋಗ್ಬಿಡ್ತಾರೆ, ಮಕ್ಕಳು ಏನು ಮಾಡಿದ್ದಾರೆ ಗೊತ್ತೂ ಆಗೋದಿಲ್ಲ. ಎರಡನೇದಾಗಿ ತಾಯಿನ ಹೇಳಿದ್ದನ್ನು ಮಕ್ಕಳು ಕೇಳೋದಿಲ್ಲ. ಸೊ ಇದೆಲ್ಲ ಕಾರಣದಿಂದ ನಾವಿಲ್ಲಿ ಮ್ಯೂಸಿಕ್ ಥೆರಪಿ, ಇನ್ನು ಮತ್ತೇನೆಂದರೆ ಈಗ ಯಕ್ಷಗಾನದಲ್ಲಿ ಭಾಗವತಿಗೆ ಅಂತ ಇದೆ. ಆ ಭಾಗವತಿಗೆ ಹಾಡೂ ಅಷ್ಟು ಕಾಮಾಗಿ ಮಾಡಿಸ್ತದೆ ಮನಸ್ಸನ್ನು. ಮಾಡ್ದಂಗೆ ಮತ್ತು ಇವು ರೀಚಾರ್ಜ್ ಆಗ್ತಾರೆ ವಿದ್ಯಾರ್ಥಿಗಳು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಾನು ಇದನ್ನು ಹೆಂಗೆ ನೋಡಿಕೊಂಡೆ ಅಂದರೆ, ಮೊದಲೇ ರಾಜರೆಲ್ಲ ಈ ವಿಷಯಗಳನ್ನು ಪ್ರಜೆಗಳನ್ನು ಪಾಲನೆ ಮಾಡಿ ಒತ್ತಡದಲ್ಲಿ ಸಿಲುಕ್ತಿದ್ರು. ಆಗ ಅವರೆಲ್ಲ ಈ ಸಂಗೀತ ಕಚೇರಿಯನ್ನು ನಡೆಸ್ತಿದ್ರು. ಅದು ಯಾಕೆ ಅಂತ ನಾನು ವಿಚಾರ ಮಾಡಿದಾಗ ನಂಗೆ ಗೊತ್ತಾಗಿದೆ, ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅವುಗಳೇ ಇತ್ತು. ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಅವರು ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೊಂಡಿದ್ರು. ನಾವು ಯಾಕೆ ಯೂಸ್ ಮಾಡಬಾರ್ದು ಇದನ್ನು ಅಂತ ಹೇಳ್ಕೊಂಡು ಆ ಮ್ಯೂಸಿಕ್ ಥೆರಪಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದು ಸಕ್ಸಸ್ಫುಲ್ ಆಗ್ತಾಯಿದೆ. ಕೆಲವೊಬ್ಬರಿಗೆ ಆಧ್ಯಾತ್ಮಿಕ ಬೇಕು, ಕೆಲವರಿಗೆ ಫಾರ್ ಎಕ್ಸಾಂಪಲ್ ಗಾಯತ್ರಿ ಜಪ ಮಾಡಿದ್ರೆ ತನಗೆ ಚಲೋ ಆಗ್ತದೆ ಅಂತ ಅವ್ರ ರಕ್ತದಲ್ಲಿ ಬಂದಿರ್ತದೆ, ಅದು ಅವರಿಗೆ ಆ ಕೆಲಸನೂ ಮಾಡಿಸ್ತಾಯಿದ್ದೀವಿ. ಗಾಯತ್ರಿ ಹವನವನ್ನು ಮಾಡಿಸ್ತಿದ್ದೀವಿ. ಹೆಣ್ಣು ಮಕ್ಕಳಿಗೆ ಲಲಿತಾ ಸಹಸ್ರನಾಮ ಹೋದರೆ ಏನೋ ಆಗ್ತದೆ ಅಂತ ರಕ್ತದಿಂದ ಬಂದಿದ್ದದು, ಅದನ್ನೂ ಮಾಡಿಸ್ತಾಯಿದ್ದೀವಿ. ಇದೆಲ್ಲದೂ ಸೇರಿಸಿ ನಾವು ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ರೆ ಒಂದು ದಿನ ನಮ್ಮ ಸಿರ್ಸಿ ಎಜುಕೇಷನ್ ಹಬ್ ಆಗಲಿಕ್ಕೆ ಯಾವುದೇ ಸಂಶಯನೂ ಇರೋದಿಲ್ಲ. ಈ ವಿದ್ಯಾರ್ಥಿಗಳು ಬೇರೆ ಕಡೆ ಓಡಿ ಹೋಗಿ ಅಲ್ಲಿಯ ಬವಣೆಯನ್ನು ಅನುಭವಿಸ್ಲಿಕ್ಕೂ ಅದು ಬೇಡ ಅಂಥ ಪರಿಸ್ಥಿತಿಯಲ್ಲಿ ನಾವು ತರ್ತೀವಿ ಅಂತ ನಮಗೆ ಒಂದು ಭರವಸೆ ಇದೆ. ಇನ್ನು ಮುಂದೆ ಆ ದೈವಿ ನಿರ್ಣಯ ಹೇಗಿದೆಯೋ ಹಾಗಾಗ್ತದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಆರ್.ಎಂ. ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಾನು ಶ್ರೀ ಗುರುಶಾಸ್ತ್ರಿಯವರ ಈ ವಿಶ್ವಂಬರ ಟಿ ವಿ ಎಲ್ಲ ಏನೋ ನಮ್ಮ ಮೊಬೈಲಲ್ಲಿ ಬರ್ತಾ ಇರ್ತದೆ, ಅದನ್ನೆಲ್ಲ ಕೇಳಿದ್ದೇನೆ. ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ಸಿರ್ಸಿ ಅಂತ ಒಂದು ಸಣ್ಣ ಊರಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಯನ್ನು ಮಾಡಿದ್ದಾರೆ. ಬಹಳ ಖುಷಿ ಪಡ್ತಾನೆ. ಇನ್ನೂ ಸಣ್ಣ ವಯಸ್ಸು, ಆ ವಯಸ್ಸಿನಲ್ಲಿ ಇಷ್ಟೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿ ಈ ಸಿರ್ಸಿ ತಾಲೂಕಿನ ಮೂಲೆಗೆ ಇನ್ಫಾರ್ಮೇಷನನ್ನು, ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಇದು ಒಂದು ದೊಡ್ಡ ವಿಷಯನೇ. ಯಾಕೆಂದರೆ ನಮಗೆ ಈ ಕಲ್ಪನೆಯೂ ನಮ್ಮ ಈ ವಯಸ್ಸಿನಲ್ಲಿ ನಮಗೆ ಬರಲಿಲ್ಲಾಗಿತ್ತು. ಅವ್ರಿಗೆ ಈ ಕಲ್ಪನೆ ಬಂದು ಒಂದು ಈ ಸಣ್ಣ ತಾಲೂಕಿನ ಲೆವೆಲಿನೇ ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನು ಬೆಳ್ಕೊಳ್ತಾ ಇದ್ದೀವಿ. ವಿಶ್ವಂಬರ ಟಿ ವಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಯಾಕೆಂದರೆ ನನಗೆ ಖುಷಿ ಕೊಟ್ಟಿದೆ. ಅವ್ರು ಏನೇನೋ ಪ್ರತಿ ದಿನವೂ ಒಬ್ಬೊಬ್ಬರನ್ನ ಗೆಸ್ಟನ್ನ ಕರೆದು ಅವರಿಂದ ಅನುಭವವನ್ನು ಎಳ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದಾರಲ್ಲ, ಇದು ಭಾಳ ಶ್ರೇಷ್ಠ ಕೆಲಸ. ನಾವು ಹೇಳ್ತೇವಲ್ಲ, ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ಮತಃಪರಂ. ಇದು ಈ ಜ್ಞಾನವನ್ನು ಹಂಚೋದು ಅಂದರೆ ವಿದ್ಯಾದಾನ ಮಾಡ್ದಂಗೆ. ಹಾಗಾಗಿ ಅನ್ನದಾನಕ್ಕಿಂತ ಶ್ರೇಷ್ಠವಾದ ಇದು ದಾನ, ವಿದ್ಯಾದಾನ ಅಂತ ಎಲ್ಲರಿಗೂ ಗೊತ್ತಿದ್ದೆ. ಇದು ಒಳ್ಳೆಯದಾಗಿ ಬೆಳೀಲಿ, ಈ ನಾಡಿನಲ್ಲೆಲ್ಲ ಹೆಸರು ಮಾಡಲಿ, ಒಂದು ವಿಶ್ವಮಟ್ಟಕ್ಕೆ ಏರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.